ಸರ್ ನಮಸ್ತೆ. ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಮಗ 5th ರ್ಯಾಂಕ್ ಬಂದಿದ್ದಾರೆ. ಹೇಗೆ ಅನಿಸ್ತಿದೆ ಸರ್? ನಮಸ್ಕಾರ, ನನ್ನ ಹೆಸರು ಗೋವಿಂದರಾಜ್ ಅಂತೇಳಿ, ನಮ್ಮ ಕಿರಣ್ ಕುಮಾರಿ ಅಮ್ಮ. ವೆರಿ ಭಾಳ ಖುಷಿ ಆಗ್ತಾಯಿದೆ, ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ 5 ರ್ಯಾಂಕ್ಸು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಯಾಕಂದರೆ ರೆಗ್ಯುಲರಾಗಿ ಅವನು ಓದ್ತಾ ಇದ್ದ, ಬಟ್ ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒನ್ಸ್ ಲಾಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ಅವ್ನು 98 ಸ್ಕೋರ್ ಮಾಡಿದ್ಮೇಲೆ ನಮಗೆ ಪೊಟೆನ್ಷಿಯಲ್ ಸ್ವಲ್ಪ ಸಿಕ್ತು ನಮಗೆ. ಆವಾಗ ವೆಬ್ ಮೀಟಿಂಗಲ್ಲಿ ಪ್ರಿನ್ಸಿಪಾಲ್ ರವಿಶಂಕರ್ ಸರ್ ಅವರು ನಮಗೆ ಹೇಳಿದರು. ಅವ್ರ ಫೀಡ್ಬ್ಯಾಕಲ್ಲಿ ಹೇಳಿದ್ಮೇಲೆ ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ ಸರ್, ಯಾಕಂದರೆ ಮೇ ಬಿ ಪೊಟೆನ್ಷಿಯಲ್ ಇದೆ, ರ್ಯಾಂಕ್ ಬಂದೇ ಬರ್ತಾನೆ ನಿಮ್ಮ ಮಗ ಅಂತ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ರು. ಅದನ್ನು ನಾವು ತೊಗೊಂಡು ಅವನಿಗೆ ನಾವು ಪ್ರೋತ್ಸಾಹ ಕೊಟ್ವಿ. ನೋಡಪ್ಪ, ನಿನ್ನ ಪೊಟೆನ್ಷಿಯಲ್ ಇದೆ, ಅದನ್ನು ನೀವು ಯೂಸ್ ಮಾಡ್ಕೋ, ಇದೇ ಒಂದು ಒಳ್ಳೆ ಚಾನ್ಸು. ಈ 3-4 ಮಂತ್ಸ್ ಇದೆಯಲ್ಲ, ಭಾಳ ಎಫೆಕ್ಟ್ ಆಗಬೇಕು. ನೀನು ಎಫರ್ಟ್ ಆಗಿದ್ರೆ ನೀವು ಆಟೋಮೆಟಿಕ್ಲಿ RNS ನೆಂಬರ್ ಇದು ಬರುತ್ತೆ, ಪ್ಲಸ್ ನಿನ್ನ ಹೆಸರು ಇದಾಗುತ್ತೆ, ಸ್ವಲ್ಪ ರೆಕಗ್ನೇಷನ್ ಸಿಗುತ್ತೆ ಅಂತ ಹೇಳಿದ್ವಿ. ಅದು ತಕ್ಕಂಗೆ ಅವ್ನು ವರ್ಕ್ ಮಾಡಿದ್ದಾನೆ, ಹಾರ್ಡ್ ವರ್ಕ್ ಮಾಡಿದ್ದಾನೆ. ಡೈಲಿ ಆಲ್ಮೋಸ್ಟ್ ರೆಗ್ಯುಲರಿಂದನೇ ಸ್ಟಾರ್ಟ್ ಮಾಡಿದ್ದಾನೆ. ಡೈಲಿ 2-3 ಅವರ್ಸ್ ನಾನು ಬಿಡ್ತಾ ಇರಲಿಲ್ಲ, ಫಾಲೋಅಪ್ ಮಾಡ್ತಾಯಿದ್ದೆ. ಏನಾಯಿತು ಇವತ್ತು ಸ್ಟೇಟಸ್ಸು, ಕ್ಲಾಸಲ್ಲಿ ಏನು ನಡೀತಾ ಇದೆ, ಯಾಕಂದ್ರೆ ನಾವು ಫಾಲೋಅಪ್ ಮಾಡಿಲ್ಲ ಅಂದರೆ ಅವ್ರಿಗೆ ಎಲ್ಗೆಟ್ ಆಗಿಬಿಡುತ್ತೆ. ಅಂದರೆ ಯಾರು ಕೇಳೋರಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಯಾರು ಕೇಳ್ತಾ ಇದ್ದರೆ ಅವ್ರಿಗೆ ಆನ್ಸರ್ಸ್ ಬರ್ತಾ ಇರುತ್ತೆ. ಹೀಗಾಗಿ ನಾವು ಫಾಲೋಅಪ್ ಮಾಡ್ತಾಯಿದ್ದೀವಿ. ಬಟ್ ವೀಕ್ಲಿ ಟೆಸ್ಟಲ್ಲಿ ಕಂಡಕ್ಟ್ ಮಾಡ್ತಾಯಿದ್ರು RNS. ಅದೊಂದು ನೀವು ಫಸ್ಟ್ RNSಗೆ ಹಾಕಬೇಕು ನಿಮ್ಮ ಮಗನ ಅಂತ ಯಾವ ರೀತಿ ಡಿಸೈಡ್ ಮಾಡಿ ಹಾಕಿದ್ರಿ ಸರ್? ಎಲ್ಲಿಂದ ನಿಮಗೆ ಫೀಡ್ಬ್ಯಾಕ್ ಸಿಕ್ತು? ಹೇಗೆ ಡಿಸೈಡ್ ಮಾಡಿ? ಓಕೆ, ಆ್ಯಕ್ಚುಲಿ ನಾನು RNS ಸೆಲೆಕ್ಟ್ ಮಾಡೋದೇ ಡಿಫ್ರೆಂಟ್ ಇದರಲ್ಲಿ. ಯಾಕಂದರೆ ಫಸ್ಟ್ 4-5 ಕಾಲೇಜ್ ವಿಸಿಟ್ ಮಾಡಿದೆ ನಾನು. ಈವನ್ ಈ RNS, ಯಾಕಂದರೆ ನಮ್ಮ ನಿಯರೆಸ್ಟ್ ಲೊಕೇಶನ್ ನೋಡಿದೆ ನಾನು. 4-5 ಕಾಲೇಜ್ ವಿಸಿಟ್ ಮಾಡಿದ್ಮೇಲೆ ನನಗೆ ಲಾಸ್ಟ್ RNSಲ್ಲಿ ನನ್ನ ಮಗನು ಹೇಳ್ದ, ನಮ್ಮ ಸ್ಕೂಲಲ್ಲೆಲ್ಲ RNS ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದಾರೆ, ಫೀಡ್ಬ್ಯಾಕ್ ಚೆನ್ನಾಗಿದೆ. ಅದಕ್ಕೆ ನಮ್ಮ ಸ್ಕೂಲವರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಕಾಲೇಜ್ ಚೆನ್ನಾಗಿರ್ಬೇಕಂತ ನಾನು ಅದನ್ನು ಹೇಳಿದೆ. ಫ್ರೆಂಡ್ಶಿಪ್ ವ್ಯತಿರಿಕ್ತ ನಾಳೆ ಇರುತ್ತೆ, ಕಾಲೇಜ್ ಡಿಫ್ರೆಂಟ್ ಅಪ್ಪ, ನಾನು ಸೆಲೆಕ್ಟ್ ಮಾಡೋದಿದೆ. ಇಲ್ಲ ನೋಡೋಣ ಒಂದ್ಸಲ ಅಂತೇಳಿ ವಿಸಿಟ್ ಮಾಡಿದೆ. ಒಂದ್ಸಲ ಫಸ್ಟ್ ವಿಸಿಟ್ ಬಂದಾಗ ಹೆವಿ ರಶ್ ಇತ್ತು, ಅಪ್ಲಿಕೇಶನ್ ಇದೆ, ಅದು ಕ್ಲೋಸ್ ಆಗಿತ್ತು. ಸರಿ, ಬಟ್ ನೆಕ್ಸ್ಟ್ ಡೇ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಐ ಆಮ್ ಓಪನ್ಲಿ ಟೆಲಿಂಗ್, ಇಂಟ್ರೆಸ್ಟ್ ಇರಲಿಲ್ಲ. ಬೇಡ, ರಶ್ ಇದೆ, ಕ್ರೌಡ್ ಜಾಸ್ತಿ ಇದೆ, ಬೇಡ ಅಂತ ನಾನು ಓಪನ್ ಹೇಳಿದೆ. ಇಲ್ಲ, ಅವನು ನನಗೆ ಇದೇ ಬೇಕಂತ ಅವನು ಹಠ ಮಾಡಿದ. ಓಕೆ, ನಾನು ನೋಡಪ್ಪ ನಿನ್ನ ಇಷ್ಟ, ಯಾಕೆ ಹೇಳೋಕ್ಕಾಗಲ್ಲ ಅಂತ. ಮತ್ತು ಬುಧವಾರ ಬೆಳಿಗ್ಗೆ ಬಂದ್ವಿ. ಬೆಳಿಗ್ಗೆ ಅವನೇ 3-4 ಗಂಟೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ಅಪ್ಲಿಕೇಶನ್ ತೊಗೊಂಡು ಬಂದ ಅವನು. ಬಂದಮೇಲೆ ಖುಷಿ ಆಯಿತು. ಓಕೆ, ಆಮೇಲೆ ಅಡ್ಮಿಷನ್ ಆದಮೇಲೆ ಅಲ್ಲಿವರೆಗೂ ಕಾನ್ಫಿಡೆನ್ಸ್ ಬಿಡಲಿಲ್ಲ ನಮಗೆ. ಆಮೇಲೆ ಇನಾಗ್ರೇಷನ್ ಡೇ ಫಂಕ್ಷನ್ ಆಯ್ತಲ್ಲ, ಅವತ್ತು ನಮಗೆ ಕಾನ್ಫಿಡೆನ್ಸ್ ಬಂತು. ಯಾಕಂದರೆ ಆ ಸ್ಪೀಚು ಪ್ಲಸ್ ಅವ್ರದ್ದು ಎಲ್ಲ ಮ್ಯಾನೇಜ್ಮೆಂಟ್ ಸ್ಟಾಫ್ ಇಂಟ್ರೊಡಕ್ಷನ್ಸು, ಇವನ್ ಫ್ರಮ್ ಸ್ಟಾಫ್ ನರ್ಸ್ ಎವ್ರಿಬಡಿ ಈಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಲ್ಸೋ ವೆರಿ ಸಪೋರ್ಟೆಡ್ ಇನ್ ದಟ್. ದೇ ಇಂಟ್ರೊಡ್ಯೂಸ್ ಕ್ಯಾಲೆಂಡರ್ ಆಫ್ ದಿ ಇಯರ್, ಎವ್ರಿಥಿಂಗ್ ದೇ ಎಕ್ಸ್ಪ್ಲೇನ್ಡ್. ಆಮೇಲೆ ಯಾವ ಥರ ಮೆಥಡ್ ಮಾಡಿದ್ವಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಮ್ಗೆ. ಅವಾಗ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆ ಬೇಸಿಸ್ ಮೇಲೆ ನನಗೂ ಸ್ವಲ್ಪ ಆವಾಗ ಇದಾಯಿತು ನಮಗೆ. ನಮಸ್ತೆ. ಸೊ ಇಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ PCMBನಲ್ಲಿ, ಹೇಗೆ ಅನಿಸ್ತಾ ಇದೆ ನಿಮಗೆ? ಮೇಡಮ್, ನಮಗೆ ಪೋಷಕರಾಗಿ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನಮ್ಮ 97.33 ಆ ಥರ ಮಾರ್ಕ್ಸ್ ತೆಗೆದಿದ್ದಾಳೆ. ಅವಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ನಮಗನ್ಸುತ್ತೆ. ಅವಳು ಅದೇ ರೀತಿ ಓದಿಯಾಳೆ, ಅದೇ ರೀತಿ ಬರೆದಿಯಾಳೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ನೀವೇನಾದರೂ ಪುಷ್ ಮಾಡ್ತಾ ಇದ್ರೆ ಸರ್, ಓದ್ಕೋ, ಮೊಬೈಲ್ ಮುಟ್ಬೇಡ, TV ನೋಡಬೇಡ, ಆ ಥರ ಏನಾದರೂ ನಿಮ್ಮ ಕಡೆಯಿಂದ ಪ್ರೆಷರ್ ಇತ್ತಾ? ಅಥವಾ ಅವರೇ ಬಿಟ್ಟು ಎಲ್ಲ ಇಲ್ಲ ಮೊಬೈಲ್ ಬೇಡ, TV ಬೇಡ ಅಂತ ಓದೋಕ್ಕೆ ಬಿಡ್ತಾ ಇದ್ದಾರೆ? ನಾವು ಖಂಡಿತ ಯಾವತ್ತೂ ತುಂಬ ರೆಸ್ಟ್ರಿಕ್ಟ್ ಮಾಡಿದ್ದೀವಿ ಅಂತ ಯಾವತ್ತೂ ಇಲ್ಲ. ತುಂಬ ಅವಳ ಪಾಡಿಗೆ ಅವಳೇ ಓದ್ಕೊಳ್ಳೋಳು. ಒಂದು ಬೋರ್ಡ್ ಇಟ್ಕೊಂಡು ಅವಳೇ ಟೀಚಿಂಗ್ ಮಾಡೋ ಥರ ಟೀಚ್ ಮಾಡೋಳು. ಅವಳಿಗೆ ಏನೇ ಡೌಟ್ಸ್ ಇದ್ದರೂ ಟೀಚರ್ಸ್ಗೆ ಕಾಲ್ ಮಾಡಿ ಕೇಳೋಳು. ಸೊ ಸೆಲ್ಫ್ ಸ್ಟಡಿ ಅವಳಿಗೆ ಭಾಳ ಕಾನ್ಫಿಡೆನ್ಸ್ ಕೊಟ್ಟಿದೆ ಅವಳಿಗೆ. ಸೊ ಹಂಗಾಗಿ ನಾವು ಎಲ್ಲೂ ರೆಸ್ಟ್ರಿಕ್ಟ್ ಮಾಡಿಲ್ಲ. TV ಜಾಸ್ತಿ ನೋಡ್ತಾ ಇರಲಿಲ್ಲ, ಮೊಬೈಲು ಅಷ್ಟಾಗಿ ಯೂಸ್ ಮಾಡ್ತಾ ಇರಲಿಲ್ಲ. ಯೂಸ್ ಮಾಡೋಳು, ಬಟ್ ತುಂಬ ಜಾಸ್ತಿ ಏನಿಲ್ಲ. ಯೂಸ್ ಮಾಡ್ತಾಯಿದ್ರೂ ಅದಕ್ಕೆ ಓದಿಗೆ ಸಂಬಂಧಪಟ್ಟಿದ್ದು ಏನು ಬೇಕು ಅದನ್ನು ಮಾತ್ರ ಯೂಸ್ ಮಾಡೋಳು. ಟೀಚರ್ಸ್ ಹತ್ರ ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಕೇಳೋಳು. ಮತ್ತು ತುಂಬ ಮಾಡಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾಯಿದ್ಲು. ತುಂಬ ಜಾಸ್ತಿ ಓದ್ತಾ ಇರಲಿಲ್ಲ, ಬಟ್ ಹಾಗಂತ ತುಂಬ ಓದೋದು ಇಲ್ಲ ಅಂತೇನಿಲ್ಲ, ಓದ್ತಾಯಿದ್ಲು. ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತು ಯೂನಿಟ್ ಟೆಸ್ಟ್ ಆಗಿರ್ಬೋದು, ಮತ್ತು ಬೇರೆ ಕಡೆಯಿಂದ ಯಾರಾದ್ರು ನಮ್ಮ ರಿಲೇಟಿವ್ಸು ಯಾರಾದರೂ ಕ್ವಶನ್ ಪೇಪರ್ಸ್ ಯಾವ್ದಾದ್ರು ಅವ್ರಿಗೆ ಸಿಕ್ಕಿದ್ರೆ ಅವ್ರು ಕಳಿಸ್ತಾಯಿದ್ರು. ಆ ಕ್ವಶನ್ ಪೇಪರ್ನೆಲ್ಲ ಸಾಲ್ವ್ ಮಾಡ್ತಾಯಿದ್ಲು. ಸೊ ಹಾಗಾಗಿ ಅವಳು ರಿಪೀಟ್ ಮಾಡಿ ರಿವೈಸ್ ಮಾಡಿ ಆ ಥರ ಕಲ್ತಿಯಾಳೆ. ತುಂಬ 5 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು ಆ ಥರ ಎಲ್ಲ ಏನೂ ಓದಿಲ್ಲದೆ ಇದ್ರೂ ತುಂಬ ರಿವೈಸ್ ಮಾಡಿದ್ದಾಳೆ. ಮಾಡಿ ಓದಿಯಾಳೆ. ಬೆಳಗ್ಗೆ ಜಾಸ್ತಿ ಬೇಗ ಎದ್ದು ಅಥವಾ ಸಂಜೆ ಜಾಸ್ತಿ ಕೂತು ಓದಿದ್ರೆ ರ್ಯಾಂಕ್ ಬರ್ತಿತ್ತು ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ಮೇಡಮ್, ಇದಕ್ಕಿಂತ ತುಂಬ ಖುಷಿ ಎಕ್ಸ್ಪೆಕ್ಟ್ ಮಾಡಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಮಗೇನು ಅವಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಮಾತ್ರ ಹೇಳ್ಬೋದು. ಯಾಕಂದರೆ ಈಗ 97 ತೆಗೆದಿದ್ದಾಳೆ ಅಂದರೆ ಅವಳು 100% ಓದಿರ್ತಾಳೆ ಅಂತ ಅರ್ಥ.
ಇನ್ನು ಕೆಲವರು 90% ಓದಿದರೆ ಅವ್ರಿಗಿನ್ನ 85, 80 ಆ ಥರ ಬಂದಿದ್ದಾರೆ ಅಂತ ಖುಷಿ ಇದು ಮಾಡ್ಬೋದು ಅಷ್ಟೇ. ಬಟ್ 100% ಓದಿದ್ರಿಂದನೇ 97 ಬಂದಿದೆ ಅಂತ ನನ್ನ ಅನಿಸಿಕೆ. ಓಕೆ. ಸೊ ಅವ್ರದ್ದು ಡ್ರೀಮ್ ಕಾಲೇಜ್ ಆಗಿತ್ತು RNS ಅಂತ ಹೇಳ್ತಾ ಇದ್ದಾರೆ. Okay. ಬರ್ತಾ ನೋಡಿ ಇಷ್ಟಪಟ್ಟಿದೆ ಅಂತ. ಸೊ ನೀವು ಹೇಗೆ ಡಿಸಿಷನ್ ತಗೊಂಡ್ರಿ ಸರ್ RNSಗೆ ಸೇರಿಸ್ಬೇಕು ಅಂತ? ಮೇಡಮ್, ನಮಗೆ ತುಂಬ ಅಕ್ಕಪಕ್ಕದಲ್ಲಿ ಮತ್ತು ಕೆಲವು ಜನ ಫ್ರೆಂಡ್ಸು RNS ಕಾಲೇಜಲ್ಲಿ ಓದಿರೋರು ಇದ್ದಾರೆ. ತುಂಬ ಅವ್ರ ಅಕ್ಕಪಕ್ಕದವರೆಲ್ಲ ಬೇರೆಯವರೆಲ್ಲ ಹೇಳಿ RNS ಕಾಲೇಜ್ ಚೆನ್ನಾಗಿದೆ ಅಂತ ಹೇಳಿದರು. ನಾವು ಬಂದು ಅಪ್ಲಿಕೇಶನ್ ತೊಗೊಂಡು ಅದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸಾಗಿ ಆಮೇಲೆ ನಮಗೆ ಕಾಲ್ ಬಂದು ಸೇರಿಸ್ಬೇಕು ಅಂತ ಹೇಳಿದ್ರು. ಸೊ ಆವಾಗ ನಾವು ಡಿಸಿಷನ್ ತೊಗೊಂಡ್ವಿ. ಸೊ ಒಳ್ಳೆ ಕಾಲೇಜು, ಇಲ್ಲಿ ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋದು ಒಂದು ವಿಷಯ ಬಿಟ್ಟರೆ, ಇನ್ನೊಂದು ವಿಷಯದಲ್ಲಿ ಶಿಸ್ತು ಅದು ತುಂಬ ಜಾಸ್ತಿ ಇದೆ ಈ ಶಾಲೆಯಲ್ಲಿ, ಈ ಕಾಲೇಜಲ್ಲಿ. ಮಕ್ಕಳನ್ನ ಬೆಳೆಸೋ ರೀತಿಯಾಗಿರ್ಬೋದು, ಅವ್ರನ್ನ ತರೋ ಮಾಡೋ ರೀತಿಯಾಗಿರ್ಬೋದು, ತುಂಬ ಚೆನ್ನಾಗಿ ಟೀಚರ್ಸು ಆಗಲಿ, ಲೆಕ್ಚರರ್ಸ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಸೊ ಅವ್ರನ್ನೆಲ್ಲ ಭಾಳ ನೆನೆಸ್ಕೊತಾ ಇದ್ದೀವಿ ನಾವು ಇವಾಗ. ಯಾಕಂದರೆ ಅವ್ರ ಪರಿಶ್ರಮದಿಂದನೇ ನಮ್ಮ ಮಗಳು ನಾವು ಇಷ್ಟ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಸೊ ಥ್ಯಾಂಕ್ಸ್ಫುಲ್ ಫಾರ್ ಟೀಚರ್ಸ್ ಆ್ಯಂಡ್ ಲೆಕ್ಚರರ್ಸ್. ಮ್ಯಾಮ್, ನೀವು ವರ್ಕಿಂಗ್ ಅಥವಾ ಮನೆಯಲ್ಲೇ ಇರ್ತೀರಾ? ವರ್ಕಿಂಗ್. ಸೊ ನೀವಿಬ್ಬರು ವರ್ಕಿಂಗ್ ಅಂತಂದರೆ ಸೊ ಅವ್ರಿಗೆ ಹೇಗೆ ಮೋಟಿವೇಶನ್ ಸಿಕ್ಕಿದೆ ಓದೋದಕ್ಕೆ? ಮೇಡಮ್, ಮೋಟಿವೇಶನ್ಸ್ ಎಲ್ಲ ಫುಲ್ ಕಾಲೇಜಿಂದನೇ ಇರೋದು ಅವಳಿಗೆ. ನಾವು ಯಾವ ಥರ ಪ್ರೆಷರೈಸ್ ಕೂಡ ಮಾಡಿಲ್ಲ ಅವಳಿಗೆ. ಓದ್ಕೋ ಅಂತ ಒಂದು ಸತಿನೂ ನಾವು ಹೇಳಿಲ್ಲ. ಎಷ್ಟು ಓದಿದೆಯಾ, ಏನು ಓದ್ತಾ ಇದೆಯಾ ಅಂತ ಕೂಡ ನಾವು ಒಂದು ದಿವಸ ನೋಡಿಲ್ಲ. ಅವಳ ಪಾಡಿಗೆ ಅವಳು ಓದಿದ್ದಾಳೆ. ಅವಳಿಗೆ ಏನು ಮಿಸ್ಟೇಕ್ಸ್ ಮಾಡಿದಾಳೆ ಅದೆಲ್ಲ ಲೆಕ್ಚರರ್ಸೇ ಕರೆಕ್ಷನ್ಸ್ ಮಾಡಿದ್ದಾರೆ. ಯಾವ ಪ್ರೀವಿಯಸ್ ಟೆಸ್ಟ್ಗಳಲ್ಲಿ, ಎಕ್ಸಾಮ್ಸ್ಗಳಲ್ಲಿ ಏನಾದರೂ ಮಾರ್ಕ್ಸ್ ಕಮ್ಮಿ ಆಯಿತು, ಅದ್ರಲ್ಲಿ ಯಾಕೆ ಕಮ್ಮಿ ಆಯಿತು ಅಂತ ಅವರೇ ಐಡೆಂಟಿಫೈ ಮಾಡಿ ಇದನ್ನು ಮತ್ತೆ ನೀವು ರಿಪೀಟ್ ಮಾಡಬಾರ್ದು ಅಂತ ಎಲ್ಲ ಅವರೇ ಎಂಕರೇಜ್ ಮಾಡಿರೋದು. ಚೆನ್ನಾಗಿ ತೆಗಿತಿ ಅಂತ ಕೂಡ ಎಂಕರೇಜ್ ಮಾಡಿದ್ರು. EB ಬ್ಯಾಚ್ ಅಂತೆಲ್ಲ ಮಾಡಿಕೊಂಡ್ರು. ಅವಳು EB ಬ್ಯಾಚಿಗೆ ಹೋಗಲಿಲ್ಲ. ಬಟ್ ಆದ್ರೂ ಅವರು ನೀನು EB ಬ್ಯಾಚಿಗೆ ಬಂದಿಲ್ಲ ಅಂದ್ರೂ ನೀನು ಪರವಾಗಿಲ್ಲ, ನೀನು ಚೆನ್ನಾಗಿ ಸ್ಕೋರ್ ಮಾಡ್ತೀಯಾ ಅಂತೇಳಿ ಅವ್ರು ಎಂಕರೇಜ್ ಮಾಡಿದ್ರು. ಸೊ ಎಲ್ಲ ಲೆಕ್ಚರರ್ಸ್ ಕಾಲೇಜಿಂದನೇ ಮೇಡಮ್. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಅಗೇನ್ ಆಲ್ ದ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಮ್ಯಾಮ್, ನಿಮ್ಮ ಮಗಳಿಗೆ PCME-ನಲ್ಲಿ 6th ರ್ಯಾಂಕ್ ಬಂದಿದೆ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಐ ಆಮ್ ರಿಯಲಿ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ಸೊ ಹೌ ವಾಸ್ ಹರ್ ಸ್ಟಡಿ ರೂಟೀನ್ ಮ್ಯಾಮ್? ಡೈಲಿ ಹೌ ವಾಸ್ ಶಿ ಸ್ಟಡಿ? ಸೊ ಕಾಲೇಜ್ ಆದಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಶಿ ಯೂಸ್ ಟು ಸ್ಟಡಿ ಫ್ರಮ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ ಒಂದು 12:30, 1 ಗಂಟೆವರೆಗೂ ಓದ್ತಾಯಿದ್ರು. ಚಿನ್ಮಯಿಗೆ ಟ್ಯೂಷನ್ಸ್ ಏನಾದರೂ ಕೊಡಿಸಿದ್ದೀರಾ ಅಥವಾ ಕಾಲೇಜಿಂದ ಏನು ಹೇಳ್ಕೊಡ್ತಾ ಇದ್ರು ಅದು ಮಾತ್ರ, ಮತ್ತು ಅವಳ ಎಫರ್ಟ್ ಮಾತ್ರನಾ, ಅದು ಹೇಗೆ? ಟ್ಯೂಷನ್ಸ್ಗೆ ಎಲ್ಲೂ ಹೋಗಿಲ್ಲ ಅವರು. ಕಾಲೇಜಲ್ಲಿ ಎಕ್ಸಲೆಂಟ್ ಬ್ಯಾಚ್ ಅಂತ ನೀವು ಒಂದು ಬೇರೆ ಸೆಕ್ಷನ್ನೇ ಮಾಡಿದಿರಲ್ಲ, ಸೊ ಇವರು ಎಕ್ಸಲೆಂಟ್ ಬ್ಯಾಚಲ್ಲಿದ್ದರು. ಸೊ ದಟ್ ರಿಯಲಿ ಹೆಲ್ಪ್ಡ್ ಹರ್ ಅ ಲಾಟ್, ದಟ್ ಎಕ್ಸ್ಟ್ರಾ ಅಟೆನ್ಷನ್ ಫ್ರಮ್ teachers and from the college. Okay, Chinmay, can you tell me something more about excellent batch? What is it? So they have a criterion. They choose kids who have got more than 90% in their first PUC, and then they have a competitive exam, and then after that they take an interview, and then they choose a few kids, like around 30 or 40, and then they coach them separately for competitive exams and give them extra attention. Okay. And it's really useful. ಸೊ ಮ್ಯಾಮ್, ಇವಾಗ ಕಾಲೇಜ್ ಕಡೆಯಿಂದ ಯಾವ ಥರ ಸಪೋರ್ಟ್ ಇತ್ತು ಅವಳಿಗೆ ಎಜುಕೇಷನಿಗೆ? ಸೊ ಹೌ ಡು ಯು ಫೀಲ್ ಅಬೌಟ್ RNS? ಸೊ ಪರ್ಸ್ನಲ್ ಅಟೆನ್ಷನ್ ಕೊಡ್ತಾಯಿದ್ರು. ಅಂದರೆ ಇವ್ರಿಗೆ ಏನು ಗೊತ್ತಿಲ್ಲೋ, ಲೈಕ್ ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆಯಿಂದ ಕೂಡ ಲೈಕ್ ಶಿ ಕುಡ್ ಗೋ ಆ್ಯಂಡ್ ಅಪ್ರೋಚ್ ದ ಟೀಚರ್ಸ್ ಔಟ್ ಆಫ್ ದ ಕಾಲೇಜ್ ಅವರ್ಸ್, ಮತ್ತು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಆ ಥರ ಹೆಲ್ಪ್ ಮಾಡ್ತಾರೆ.